ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿಂಚು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಇವತ್ತು ಥರ್ಸ್ಡೇ, ಕ್ರಿಸ್ಮಸ್. ಆ್ಯಕ್ಚುಲಿ ಇವತ್ತು ಹಾಲಿಡೇ ಇರೋದ್ರಿಂದ ನನ್ನ ಹಸ್ಬೆಂಡ್ಗೆ ನಾವು ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಫಾಗ್ ನೋಡಿ ಹೇಗಿದೆ, ಒಂದು ಚೂರು ಏನೂ ಕಾಣ್ತಾ ಇಲ್ಲ. ರೋಡು ಮಸ್ತಾಗಿದೆ ಮಾತ್ರ. ಟೈಮು ಎಷ್ಟಾಗಿದೆ? 3 o'clock ಆಗಿತ್ತು. ನಾನು ಎದ್ದೇಳುವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಮನೆ ಬಿಟ್ಟಿದ್ದು 4 ಗಂಟೆ ಆಗಿತ್ತು ನಾವು ಮನೆ ಬಿಡುವಾಗ. ಅಲ್ಲಿ ಈಗ 6 o'clock ಆಗಿದೆ. ನಾವು ಬಂದು ಝೂಮ್ ಕಾರ್ ಬುಕ್ ಮಾಡಿದ್ವಿ. ನಾವು ಅಲ್ಲಿ ಹೋಗಿ ಕಾರ್ನ ತೊಗೊಂಡು, ಅಲ್ಲಿ ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಕಾರ್ದೆಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಕೀ ತೊಗೊಂಡು ಇನ್ನು ಆನ್ ದಿ ವೇ ನಮ್ಮಮ್ಮ ಮನೆ ಹತ್ರ ಬರ್ತಾ ಇದ್ದೀವಿ. ಬಂದು ಆನ್ ದಿ ವೇ ಇನ್ನೇನು ನಮ್ಮಮ್ಮ ಮನೆ ಹತ್ರ ಬಂದ್ವಿ. ಮನೆಗೆ ಬಂದು ಅವರು ರೆಡಿ ಆಗಿದ್ದಾರೆ, ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಹೋಗಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಬರೋದು. ಚಾಕ್ಲೇಟ್ ತಿಕ್ಕಲ್ರ ಬಯಕ. ಏನು ಚಾಕ್ಲೇಟು? ಎದ್ದೇಳಿ ಹೋಗೋಣ. ಹಾಯ್ ವರ್ಷ. ನಮ್ಮ ಅಜ್ಜಿ ರೆಡಿ ಆಗೋರಂತೆ. ಸೂಪರ್ ಅಜ್ಜಿ, ಸ್ಪೆಕ್ಸ್ ಎಲ್ಲ ಸಖತ್ತಾಗಿ ಕಾಣ್ತೈತೆ. ಹಾಂ, ಅಲ್ಲಿ ಹಾಕೊಂಡಿರೋದು. ನಮ್ಮಮ್ಮನೂ ರೆಡಿ ಆಗೋರೆ. ನಂದೇ ಬೆಳಗ್ಗೆ ಕತ್ಲು ಬರ್ತೈತೆ. ಫುಲ್ಲು ಪೂಜೆ ಮಾಡಿ ಏನಮ್ಮ ಸುಖವಾಗಿ ಸುಖವಾಗಿ ಕೂತ್ಕೊಂತಾರಂತೆ. ಚಿಕ್ಕಿ ಏನು ಮಾಡಿದ್ಲು ಗೊತ್ತಾ? ಏನು ಮಾಡಿದ್ಲು ಅಲ್ಲ, ಏನು ಮಾಡಿದ್ರು. ನೀನು ಯಾಕೆ ಆಚೆ ಬಂದಿದ್ದೊಳಗೆ ಕೂತ್ಕೊ ಚಳಿ. ಅವ್ರಿನ್ನೂ ಬಂದೇ ಇಲ್ಲ. ಓಕೆ ಡನ್. ರಯ್ಯ ಎತ್ಕೊಂಡು ನಡಿ. ಇನ್ನು ಎಲ್ಲರೂ ಹೊರಟಿದ್ದೀವಿ. ನೀವು ನೋಡ್ತಾ ಇರ್ಬೋದು ರೋಡ್ ಹೇಗಿದೆ ಅಂತ. ಆಲ್ಮೋಸ್ಟ್ 7:30 ಆಗಿರಬಹುದು ಟೈಮು. ಸೊ ಈಗ ಮನೆಗೆ ಹೋಗಿ ಮನೇಲಿ ಎಲ್ಲರೂ ಪಿಕ್ ಮಾಡಿಕೊಂಡು ಹೊರಟಿದ್ದೀವಿ. ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈಗ ನಾವು ದಾಬಸ್ಪೇಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಟೈಮ್ ಬಂದು 7:26 ಆಗಿದೆ. ಈಗ ಬಿಸಿಲು ಬರ್ತಾ ಇದೆ. ತುಂಬಾ ಫಾಗ್ ಇತ್ತು ಮಾರ್ನಿಂಗ್ ಬರ್ತಾ. ನಮಗೆ ಒಂದು ಚೂರು ಏನೂ ಕಾಣಿಸ್ತಾ ಇರಲಿಲ್ಲ ರೋಡು. ಈಗ ಕ್ಲಿಯರ್ ಆಗ್ತಾ ಇದೆ. ಬಿಸಿಲು ಬರ್ತಾ ಇದೆ, ಹಾಗಾಗಿ ತುಂಬ ಅಂದರೆ ತುಂಬ ಚಳಿ ಇತ್ತು. ನಾವು ಬೈಕಲ್ಲಿ ಅಲ್ಲಿಂದ ಬಂದಿದ್ದಂತೂ ಇನ್ನೂ ತುಂಬ ಚಳಿ ಇತ್ತು. ಈಗ ಓಕೆ ಸ್ವಲ್ಪ ನಿದ್ದೆನೇ ಇಲ್ಲ ನೈಟೆಲ್ಲ. ಆಲ್ಮೋಸ್ಟ್ ಒಂದು 2 ಅವರ್ ನಿದ್ದೆ ಮಾಡಿದ್ದೀನಿ ಅಷ್ಟೇ. ನನ್ನ ಹಸ್ಬೆಂಡು ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡೋರೆ ನನಗಿಂತ. ಮಾಡಿದ್ದೀರಾ ತಾನೇ? ನನ್ನನ್ನು 3 o'clock ಎಬ್ಬರಿಸಿದ್ರು ಇವರು. ನಾನು 3 o'clock ಎದ್ದು ಫ್ರೆಶ್ ಅಪ್ ಆಗಿ ಬಂದು 4 ಗಂಟೆಗೆ ಇವ್ರಿಗೆ ಎಬ್ಬರಿಸಿದ್ದೀನಿ. ನನಗಿಂತ ಜಾಸ್ತಿನೇ ನಿದ್ದೆ ಮಾಡೋರು. ಮತ್ತು ನೋಡಿದ್ರೆ ಇಲ್ಲ ಅಂತ. ಇದು ಫಸ್ಟ್ ಟೋಲ್ ಗೇಟು ನಾವು ಹೋಗ್ತಾ ಇರೋ ಈಗ ಟ್ರಿಪ್ಪಲ್ಲಿ. ಹುಲಿಕುಂಟೆ ನೇಮು. ದಾಬಸ್ಪೇಟೆ ಬಿಟ್ಟಿದ್ದೀವಿ. ನಾನಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಫುಲ್ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆಫ್ಟರ್ ಮದುವೆ ಆದಮೇಲೆ ನಾವೆಲ್ಲೂ ಹೋಗಲೇ ಇಲ್ಲ. ಮದುವೆಗೆ ಮುಂಚೆ ಹೋಗಿದ್ದೀವಿ, ಮದುವೆ ಆದಮೇಲೆ ಎಲ್ಲೂ ಹೋಗಲಿಲ್ಲ. ಕೇಳ್ತಾನೆ ಇದ್ದೀನಿ ನಾನು, ಕರ್ಕೊಂಡೋಗಿ. ಎಸ್ಪೆಷಲಿ ನಾನು ಚಿಕ್ಕಮಂಗ್ಳೂರು, ಸಕಲೇಶ್ಪುರ ತುಂಬ ಕೇಳ್ತಾ ಇದ್ದೆ ಈ ಥರ ಟೈಮಲ್ಲಿ. ಯಾವಾಗ್ಲೂ ಆ ಸೀಸನಲ್ಲಿ ಹೋಗೋಣ, ಈ ಸೀಸನಲ್ಲಿ ಹೋಗೋಣ, ಅವಾಗ ಚೆನ್ನಾಗಿರುತ್ತೆ, ಇವಾಗ ಚೆನ್ನಾಗಿರುತ್ತೆ, ಅವಾಗ ಅಲ್ಲಿಗೆ ಹೋಗ್ಬೇಕು, ಇವಾಗ ಇಲ್ಲಿಗೆ ಹೋಗಬೇಕು, ಅದೇ ಚೆನ್ನಾಗಿರುತ್ತೆ ಅಂತ ಇದನ್ನೇ ಹೇಳ್ತಾಯಿದ್ರು. ಸೊ ಫೈನಲಿ ಹೋಗ್ತಾ ಇದ್ದೀವಿ. ನನ್ನ ಗಂಡಂಗೆ ಏನಂದರೆ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಅನ್ನೋದೇ ಅವ್ರಿಗೆ ಫುಲ್ ಎಕ್ಸೈಟ್ಮೆಂಟು, ಖುಷಿ. ಅವ್ರು ಆಲ್ರೆಡಿ ಹೋಗಿ ಬಂದಿದ್ದಾರೆ. ನಾವು ಹೋಗ್ತಾ ಇರೋ ಪ್ಲೇಸಸ್ಗೆ ಅವ್ರು ಆಲ್ರೆಡಿ ಹೋಗಿದ್ದಾರೆ. ನಮಗೆ ಬಟ್ ಅವ್ರಿಗೆ ಏನಂದರೆ ಕಾರಲ್ಲಿ ಅವರೇ ಡ್ರೈವ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋದು ಆಸೆ ಇತ್ತಂತೆ. ಸೊ ಅವ್ರು ಎಲ್ಲೆಲ್ಲಿ ಹೇಳ್ತಾ ಇದ್ರು. ಬರೀ ಸುಳ್ಳು ಇದು. ನನ್ನ ಹತ್ರ ಹೇಳಿದ್ರು ಅವರು. ಏನು ಹೇಳಿದ್ರು? ನಾನೇ ಯಾವಾಗ ಹೋಗ್ತಿದ್ದೆ
ಅಂತ ಹೇಳಿದ್ರಿ ನನ್ನ ಹತ್ರ. ಏನಂತ? ನಾನು ಎಲ್ಲೆಲ್ಲಿ ಟೆಂಪಲ್ಗೆ ಹೋಗಿದ್ದೀನಿ ಎಲ್ಲ ಕಡೆ ಬೇಡ್ಕೊಂಡಿದ್ದೀನಿ ಮದುವೆ ಆದ್ಮೇಲೆ ನನ್ನ ವೈಫ್ನ ಕರ್ಕೊಂಡು ಬರ್ತೀನಿ ಅಂತಂದು ಅಂತ ಹೇಳಿದ್ರು ನನ್ನ ಹತ್ರ. ಇವಾಗ ಈ ಥರ ಹೇಳ್ತಾ ಇದ್ದಾರೆ. ಮೇ ಬಿ ಅವಳನ್ನ ಸರಿ ಮಾಡೋದೇವ್ರು ಏನು ಕೇಳ್ಕೊಳಕ್ಕೆ ತಾನೇ ವರ್ಷ. ಎಲ್ಲಿ ಟ್ರೈನು? ಓ ಅಲ್ಲಿ ಎಲ್ಲಿ ನೋಡಿಲ್ಲ ನಾನು. ಹೋಗಿದ್ದಲ್ಲ ನಿಮ್ ಕಡೂರ್ಗೆ. ಕಡೂರ್ಗೆ ಹೋಗ್ಬೋದು. ಆನ್ ದ ವೇ ಸಿಗುತ್ತೆ. ವರ್ಷ ನೀನೇನಾದ್ರೂ ಈ ಸರಿ ಬೇಸಿಗೆ ರಜಕ್ಕೆ ನಮ್ಮ ಮನೆಗೆ ಬಂದ್ರೆ ಫುಲ್ಲು ಟ್ರಿಪ್ ಪ್ಲಾನಿಂಗ್ ಇದೆ. ಬರ್ತೀಯಾ? ನಾವು ಎಲ್ಲೋಗಿದ್ವಿ ರೀ, ಅದ್ಯಾವುದೋ ಝೂಗೆ ಹೋಗಿದ್ವಲ್ಲ, ಬನ್ನೇರ್ಘಟ್ಟ ಝೂಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ನೋಡ್ಬೇಕು. ಬನ್ನೇರ್ಘಟ್ಟಕ್ಕೆ ಹೋಗಿದೀವ ಮತ್ತೆ? ನಾವು ಹೋಗಿದ್ದೀವಿ, ಹುಡುಗನ್ ಕರ್ಕೊಂಡು ಹೋಗೋಣ. ಚೆನ್ನಾಗಿಲ್ಲ. ಅದು ಮೈಸೂರ್ದು ಕ್ಲೋಸ್ ಆಗಿದೆ ಅಂತ ಇವಾಗ ಹಾಕ್ತಾ ಇದ್ದಾರೆ. ಕಬಿನಿ ಕ್ಲೋಸ್ ಆಗಿದೆ. ಮೈಸೂರು ಇಲ್ಲಿರೋದು ಕಬಿನಿ. ನನ್ಗೆ ನೆನಪಿದೆ, ಫಾರೆಸ್ಟ್ ಅದು ಝೂ. ವಾಟರ್ ಫಾಲ್ಸ್ ಇದೆ ತಾನೇ ಅಲ್ಲಿ. ವಾಟರ್ ಚೆನ್ನಾಗಿದೆ ಗೈಸ್. ನಾನು ಅಲ್ಲಿ ಕಲರ್ ನೀರ್ ಬರ್ತದೆ. ಕಲರ್ KRS ಅಜ್ಜಿ ಅದು. ಓ ಅಜ್ಜಿ, KRS ಅದು ನಿಂಗೆ ನೆನಪಾಯ್ತಾ? ನಾನು ಹೋಗಿದ್ದೀನಿ, ನನಗೆ ನೆನಪಿದೆ ಗೈಸ್. ಅದು ಯಾವಾಗ ಅಂದರೆ ನಾವು ತುಂಬ ಚಿಕ್ಕವರಿದ್ದೀವಿ. ನಾನೊಂದು 4th ಸ್ಟ್ಯಾಂಡರ್ಡ್ ಐ ಥಿಂಕ್. ಸೊ ತುಮಕೂರು ಟೋಲಲ್ಲಿ ಇದ್ದೀವಿ, ಹೋಗ್ತಾ ಇದ್ದೀವಿ. ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇಲ್ಲಿ, ಫುಲ್ ಟ್ರಾಫಿಕ್. ನಮ್ಮ ಪ್ಲ್ಯಾನಿಂಗ್ ಪ್ರಕಾರ ನಾವು 1 o'clock ಅಲ್ಲಿ ಇರಬೇಕಾಗಿತ್ತಾ? ಎಷ್ಟು ಗಂಟೆಗೆ? 4 ಗಂಟೆಗೆ ಬಿಟ್ಟಿದ್ರೆ 1 o'clock ಅಲ್ಲಿ ಇರಬೇಕಾಗಿತ್ತು. ನಾವು ಯಾವಾಗಿಂದ ಟ್ರಾವೆಲ್ ಮಾಡ್ತಾ ಇದೀವಿ ಫುಲ್ ಟ್ರಾಫಿಕ್ಕು. ಟ್ರಾವೆಲ್ಲೇ ಮಾಡ್ತಾ ಇಲ್ಲ, ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದೀವಿ. ಅಂದರೆ ಯಾವಾಗಿಂದ ಬಿಟ್ಟಿದ್ದು ನಾವು ಮನೆ 7 o'clock. ಇಲ್ಲಿ ಎಷ್ಟೊಂದು ಟ್ರಾಫಿಕ್ಕು, ಫುಲ್ಲು ಟ್ರಾಫಿಕ್ ಇದೆ ಇಲ್ಲಿ. ಒಂದು ಹಿಂದೆ ಯಾವುದು ಲಾರಿ ಅಲ್ವಾ, ತುಂಬ ದೊಡ್ಡದು, ಅದು ಯಾವುದು ಟಿಪ್ಪರ್ ಅಂತ, ಫುಲ್ಲು ಹೊಡೆದೋಗ್ಬಿಟ್ಟಿದೆ. ಏನೋ ಆಕ್ಸಿಡೆಂಟ್ ಆಗಿದೆ ಐ ಥಿಂಕ್. ಸೊ 2 JCB ತಂದು ಎತ್ತುತ್ತಾ ಇದ್ದಾರೆ. ಇಲ್ಲಿ ಮುಂದೆ ಕೂಡ ಫುಲ್ಲು ಜನ ಇದ್ದಾರೆ. ಒಂದು ಲಾರಿ ಬಿದ್ದೋಗ್ಬಿಟ್ಟಿದೆ ಮೋರಿಲಿ, ನೋಡಿಸ್ತೀನಿ ರೀ. ಫುಲ್ ಅಂದರೆ ಫುಲ್ಲು ಟ್ರಾಫಿಕ್ ಇದೆ. ಇಲ್ಲಿಂದ ಟ್ರೈ ಮಾಡ್ತೀನಿ ಝೂಮ್ ಔಟ್ ಮಾಡೋಣ. ಇಲ್ಲಿ ನೋಡಿ, ಇಬ್ರು ಕಳ್ಳರು ಹೆಂಗ್ನಾಗ್ತಾ ಇದ್ದಾರೆ. ಬಸ್ ಇದು ಸುಟ್ಟೋಗಿದೆ. ಏನಾಗಿದೆ ಅಂತಾನೆ ಗೊತ್ತಿಲ್ಲ ಅಲ್ಲ, ಫುಲ್ಲು ಪಚಡಿ ಆಗೋಗ್ಬಿಟ್ಟಿದೆ. ಫೈರ್ ಇಂಜಿನ್ ಮೇ ಬಿ ಬೆಂಕಿ ಅಂಟ್ಕೊಂಡಿದೆ. ಫೈರ್ ಇಂಜಿನ್ ಎಲ್ಲ ಬಂದಿದೆ. ಫೈರ್ ಇಂಜಿನ್ ಒಬ್ಬ ದೇವ್ಡ ಏನೋ ಆಗಿದೆ ಇಲ್ಲಿ. ಎಷ್ಟೊತ್ತಿಂದ ಫುಲ್ಲು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್. ಇನ್ನೂ ಟ್ರಾಫಿಕ್ ಇದೆ ಅಲ್ಲ ಗುರು. ಇವತ್ತು ಕ್ರಿಸ್ಮಸ್ ಇದೆ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ, ಫುಲ್ಲು ವೀಕೆಂಡ್ ಬೇರೆ, ಎಲ್ಲರೂ ಹಾಲಿಡೇಸ್ ಇರುತ್ತೆ, ರಜಾ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲ ಮಜಾ ಮಾಡೋಕ್ಕೆ. ಸೊ ಅದೇ ಥರ ನಾವು ಕೂಡ. ಬಟ್ ಏನಂದರೆ ಫುಲ್ಲು ಟ್ರಾಫಿಕ್ಕು ಸಾಕಾಗ್ಬಿಟ್ಟಿದೆ ನನಗಂತೂ. ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ ಗೈಸ್. ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಕರೆಕ್ಟ್ ಅಜ್ಜಿ ಕಂಡಿದ್ದು ರೈಲ್ದು ಚಕ್ರ. ಫುಲ್ಲು ನಿದ್ದೆ ಆಯ್ತು ವರ್ಷದ. 1 ರೌಂಡು 2 ರೌಂಡು 2 ರೌಂಡ್ ನಿದ್ದೆ ಆಯ್ತು. ರೌಂಡ್ ಹೋಗೋಷ್ಟೆಲ್ಲ ಅಲ್ಲಿಗೆ ಹೋಗ್ಬೇಕು. ಇಲ್ಲ ಅಂದ್ರೆ ನಿದ್ದೆ ಮಾಡೋದು, ಎದ್ದು ಬರೋದು, ಮತ್ತೆ ಮಲ್ಕೊಳ್ಳೋದು, ನಿದ್ದೆ ಮಾಡೋದು, ಎದ್ದು ಬರೋದು. ಹೌದಾ, ಸರಿ, ಬಾಯ್ ಗುಡ್ ನೈಟ್. ಆ ಕಡೆ ಅಮ್ಮ ಕೂದಲಿಗೆ ಹೂವು ಇಡ್ತೀನಿ, ಗಣೇಶನಿಗೆ ಕೂದಲಿಗೆ ಹೂವು ನೀವು ತಂದ್ಕೊಟ್ರೆ ತಾನೇ ಇಡೋದು. ಒಂದಿನ ಆದ್ರೂ ತಗೋ ಹೂವು ಅಂತ. ಐಬ್ರೋ ಮಾಡೋದು ನಾನೇ ಕರ್ಕೊಂಡು ಹೂವು ತಂದ್ಕೊಡ್ಬೇಕು ಗಂಡ ಆದವ್ರು. ಮೇಕಪ್ ಐಟಮ್ ನಾನೇ ಈ ಕಡೆ ನೋಡಜ್ಜಿ ಬಾಬಾ. ವಾವ್,
ಬಟ್ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವಾ ಗೊತ್ತಿಲ್ಲ. ಈಗ ನಾವು ಚಿತ್ರದುರ್ಗದಲ್ಲಿದ್ದೀವಿ. ಇಲ್ಲಿಂದ 1.3 ಕಿಲೋಮೀಟರ್ ಇದೆ ಚಿತ್ರದುರ್ಗದ ಕೋಟೆ. ನೋಡ್ಕೊಂಡು ಹೋಗೋಣ ಅಂದರೆ ಬಟ್ ಟೈಮ್ ಇಲ್ಲ, ತುಂಬ ಬಿಸಿಲಿದೆ, ಬೇಡ ಅಂತ ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ಟೈಮ್ ಬರೋಣ. ಇಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ, ಕಾಲ್ ಮಾಡಿದ್ದೆ ಇವಾಗ, ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ. ಅವಳು ಕರೀತಿದ್ದು, ಕೆಲ್ಸದಲ್ಲಿದ್ದಾಳೆ. ನಾವು ಟ್ರಿಪ್ಗಂತ ಬಂದು ಎಲ್ಲೆಲ್ಲೋ ಹೋಗೋಕ್ಕಾಗಲ್ಲ. ಇನ್ನು ಈಗ ಟೈಮ್ ಬಂದು 12:25 ಆಗಿದೆ ಗೈಸ್. ನಾವು ಇಷ್ಟೊತ್ತಿಗಾಗಲೇ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ತುಂಬ ಟ್ರಾಫಿಕ್ ಇತ್ತು ತುಮಕೂರು ಆದಮೇಲೆ. ತುಮಕೂರು ಬಿಟ್ಟು ನೆಕ್ಸ್ಟ್ ತುಂಬ ಇತ್ತಲ್ವ ರೀ, ಆಲ್ಮೋಸ್ಟ್ ಒಂದು 2 ಅವರ್ ಟ್ರಾಫಿಕಲ್ಲೇ ಹೊರಟೋಯ್ತು ಟೈಮು. ಇನ್ನೇನು ಮಾಡೋಕ್ಕಾಗಲ್ಲ, ಹೋಗ್ತಾ ಇದ್ದೀವಿ. ಕೊಲ್ಲೂರು ಹೋಗಿ ಮತ್ತೆ ಸಿಗೋಣ. ಈ ವ್ಲಾಗ್ನ ಕಂಪ್ಲೀಟಾಗಿ ಫುಲ್ಲು ವಿಡಿಯೋನ ನೋಡಿ, ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ತುಂಬ ಆಸೆ ಇದೆ ಚಿತ್ರದುರ್ಗದ ಕೋಟೆ ನೋಡಬೇಕು ಹೋಗಿ ಅಂತ. ಬಟ್ ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬರಬೇಕು. ನಮ್ಮ ವರ್ಷ ಬರೀ ತುಂಬ ನಿದ್ದೆ ಮಾಡೋದೇ ಆಗೋಯ್ತು. ವರ್ಷ ಕುಂಭಕರ್ಣಿ ಅಂತೆ ನೀನು, ನಿಮ್ಮ ಚಿಕ್ಕಪ್ಪ ಹೇಳ್ತಾ ಇರೋದು ನಿಜನಾ? ವರ್ಷ ನಿಜನಾ? ನೀನೇ ಜಾಸ್ತಿ ನಿದ್ದೆ ಮಾಡಿದ್ದೀವಲ್ಲ. ನಿದ್ದೆ ತುಂಬ ಬರ್ತಾ ಇದೆ, ಸ್ವಲ್ಪ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗ್ತಾ ಇದೆ. ಬರ್ದೇ ಇದ್ರೆ ಸಾಕು ತಲೆನೋವು. ಥ್ಯಾಂಕ್ ಯು, ಪುನಃ ಬನ್ನಿ. ಹೀಗೆ ಹೋಗ್ತಾ ಇದ್ವಿ, ತುಂಬ ಬಿಸಿಲಿದೆ, ಅದಕ್ಕೆ ಎಳ್ನೀರು. ಏನದು? और 2 दे दो भैया. ಐತೆ ವರ್ಷ ಪೈಪ್ ಇಸ್ಕೊಂಬರೋದು. ವರ್ಷ ಪೈಪ್ ಇಸ್ಕೊಂಬರೋದು ಸಾಕಾ? ನೋಡಿ ಗೈಸ್, ನವಿಲಿದೆ. ಕನ್ಸಲ್ಲ ವರ್ಷ, ಅದು ನಿಜ. ಹಂಗೆ ನೋಡಿ, ಜೂಮ್ ಮಾಡ್ತೀನಿ. 3 ನವಿಲಿದೆ. ರೆಕ್ಕೆ ಬಿಚ್ಚಪ್ಪ. ಮೂರಿದಾವಲ್ಲ, ಅಲ್ಲಿ ನವಿಲ್ ಗರಡಿ ಇರ್ತವೆ. ನೋಡ್ಬೇಕು. ನೀವು ಸಿಗಂದೂರು ನೋಡ್ತೀರಾ ಅಂದ್ರೆ ಬೇಕಾರೆ ಹೋಗೋಣ. ಓ ಬೆಳ್ಳು ಕಾಣ್ತಾವಳೆ, ನಕ್ರೆ ಅಲ್ಗಳು ಮಾತ್ರ ದೊಡ್ಡದಾಗ ಕಾಣ್ತವೆ. ನಗಿ ವರ್ಷ, ಅದು ಗ್ಯಾಸ್ ತುಂಬಕ್ಕೆ ಗೋಲಿ ಹಾಕೋದು. ಇದು ಶಿವಮೊಗ್ಗ, ಹಾಗೆ ಕುಂದಾಪುರ ರೋಡ್. ನಾವು ರೋಡ್ ಸೈಡು ಟೀ, ಕಾಫಿ ಮತ್ತು ಜ್ಯೂಸ್ ಇದನ್ನೆಲ್ಲ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಘಾಟ್ ಸೆಕ್ಷನಲ್ಲಿ. ಶಿವಮೊಗ್ಗ ಬಿಟ್ಟಿದ್ದು ನೆಕ್ಸ್ಟ್ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಇತ್ತು ಘಾಟ್ ಸೆಕ್ಷನ್. ಏನಂದರೆ ಇನ್ನೂ ಕತ್ಲೆ ಆಗಿರಲಿಲ್ಲ, ಅಂದರೆ ಒಂದು 6-6:30 ಇತ್ತು ಟೈಮು. ಬೆಳಕಿದ್ರು ಕೂಡ ಘಾಟ್ ಸೆಕ್ಷನಲ್ಲಿ ತುಂಬ ಮರಗಳಿತ್ತು ನೋಡಿ, ಹಾಗಾಗಿ ಕತ್ಲೆ ಥರ ಮುಚ್ಕೊಂಡ್ಬಿಟ್ಟಿತ್ತು. ಬೆಳಕೇ ಇರಲಿಲ್ಲ, ತುಂಬಾ ಭಯ ಆಗ್ತಾಯಿತ್ತು. ನಾವು ಬೇರೆ ಮೂಕಾಂಬಿಕಾ ಟೆಂಪಲ್ ರೀಚ್ ಆಗೋಷ್ಟರಲ್ಲಿ ನೈಟ್ ಒಂದು 7-7:30 ಆಗೋಗ್ಬಿಡ್ತು. ಹಾಗಾಗಿ ಕತ್ಲೆಯಲ್ಲಿ ಘಾಟ್ ಸೆಕ್ಷನಲ್ಲಿ ಹೇಗಪ್ಪ ಅಂತ ಅನಿಸ್ತಾಯಿತ್ತು. ಏನಕ್ಕಂದರೆ ಫಸ್ಟ್ ಟೈಮ್ ನಮಗಿದು, ಬಿಫೋರ್ ಯಾವತ್ತೂ ಹೋಗಿರಲಿಲ್ಲ ಹಾಗಾಗಿ. ಬಟ್ ಏನಂದರೆ ಕೊಲ್ಲೂರಿಗೆ ನಾವು ರೀಚ್ ಆಗೋಕ್ಕೆ ಬೆಂಗಳೂರಿಂದ ನೈಟ್ ಆಯಿತು. ಮಾರ್ನಿಂಗ್ ಬಿಟ್ಟಿದ್ದು ನೈಟ್ ಆಗೋಯ್ತು. ತುಂಬಾ ಟ್ರಾವೆಲ್ ಮಾಡಿದ್ವಿ. ಹೆವಿ ಲಾಂಗ್ ಇದೆ ಬೆಂಗಳೂರಿಂದ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ. ಬಟ್ ಏನಂದರೆ ಹಾಲಿಡೇಸ್ ಟೈಮಲ್ಲಿ ಮಾತ್ರ ಹೋಗಬಾರ್ದು, ತುಂಬ ಜನ ಕ್ರೌಡ್ ಇರ್ತಾರೆ. ನಾರ್ಮಲ್ ಡೇಸ್, ವೀಕ್ ಡೇಸಲ್ಲಿ ಹೋದರೆ ಬೆಟರು. ಸೊ ಈಗ 7 o'clock ಆಗಿದೆ ಈವ್ನಿಂಗು. ಇವಾಗ ಬಂದಿದ್ದೀವಿ ನಾವು ಮೂಕಾಂಬಿಕಾ ಟೆಂಪಲ್ಗೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಹತ್ರ ಇದ್ದೀವಿ. ರೂಮ್ ಹುಡುಕ್ತಾ ಇದ್ದೀವಿ, ಬಟ್ ನಮಗೆ ರೂಮ್ಗಳೇ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಮತ್ತು ಕೆಲವೊಂದು ತುಂಬ ಜಾಸ್ತಿ ಪ್ರೈಸಸ್ ಇದೆ. ನಮಗೆ ಅಡ್ಜಸ್ಟ್ ಆಗುವಂಥ ಪ್ರೈಸ್ಗೆ ಮತ್ತು ಚೆನ್ನಾಗಿರುವಂಥ ರೂಮ್ಗಳು ಯಾವುದು ಸಿಗ್ತಾ ಇಲ್ಲ. ಯಾವುದೂ ಗೆಸ್ಟ್ ಹೌಸ್ ಆಗಿರ್ಬೋದು, ಲಾಡ್ಜು, ಈ ಥರ ಯಾವುದು ಏನೂ ಸಿಗ್ತಾನೆ ಇಲ್ಲ. ಸೊ ಆನ್ಲೈನಲ್ಲಿ ಚೆಕ್ ಮಾಡೋಣ ಅಂತ ಹೇಳಿ ಹಸ್ಬೆಂಡು ಚೆಕ್ ಮಾಡ್ತಾ ಇದ್ದಾರೆ. ನೋಡಬೇಕು ಏನು ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಎಷ್ಟು ಪ್ರೈಸು ಎಲ್ಲ ನೋಡಿಕೊಂಡು
ಮತ್ತು ರೂಮ್ ಬುಕ್ ಮಾಡಿಕೊಂಡು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಗೈಸ್. ಮತ್ತೆ ಸಿಗ್ತೀನಿ. ಈಗ ಟೈಮ್ ಆಲ್ಮೋಸ್ಟ್ 8:50, 9 o'clock ಅಂದ್ಕೊಳ್ಳಿ. 9 o'clock ಆಗಿದೆ. ನಾವು ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಎಷ್ಟಾಗಿತ್ತು? 7:30ನಾ? 7ಕ್ಕೆ ಬಂದಿದ್ದು. ರೂಮ್ ಅಷ್ಟರಲ್ಲಿ 8 ಆಗ್ಬಿಡ್ತು. 8:30 ಆಗಿತ್ತು ನಮಗೆ ರೂಮ್ ಸಿಗೋಷ್ಟರಲ್ಲಿ. ತುಂಬ ಹುಡುಕಿ ಸಾಕಾಗ್ಬಿಡ್ತು. ಎಲ್ಲೂ ಇಲ್ಲ, ಫುಲ್ಲು ಫಿಲ್ಡ್ ಆಗಿಬಿಟ್ಟಿದೆ. ಕ್ರಿಸ್ಮಸ್ ಹಾಲಿಡೇಸ್ಗೆ ತುಂಬ ಜನ ಬಂದು ಎಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಮುಂಚೆನೇ ನಾವು ಬುಕ್ ಮಾಡಿಕೊಂಡು ಬರ್ಬೋದಿತ್ತಂತೆ. ಹಾಗೇನಾದರೂ ಗೊತ್ತಿದ್ದಿದ್ರೆ ಹಾಗೆ ಮಾಡ್ಕೊಳ್ತಿದ್ವಿ. ಸೊ ಫೈನಲಿ ಏನೋ ಒಂದು ರೂಮ್ ಸಿಕ್ತು ನೈಟ್ ಸ್ಟೇ ಆಗಿ ಹೋಗೋಕ್ಕೆ. ನೀವು ಯಾರಾದರೂ ಕೊಲ್ಲೂರು ಮೂಕಾಂಬಿಕಾ ದೇವಿ ದೇವಸ್ಥಾನಕ್ಕೆ ಬರೋದಾಗಿದ್ದರೆ ಮುಂಚೆನೇ ನೀವು ರೂಮ್ ಬುಕ್ ಮಾಡಿಕೊಂಡು ಬಂದರೆ ಬೆಸ್ಟ್. ನಮಗನ್ಸಿದಷ್ಟು ಮಾತ್ರ. ತುಂಬ ಅಂದರೆ ತುಂಬ ಹುಡುಕಿದ್ದೀವಿ, ಎಲ್ಲೂ ಸಿಗಲಿಲ್ಲ. ಸೊ ನಾವು ತುಂಬ ಪರದಾಡ್ಬಿಟ್ವಿ. ಮತ್ತು ನಾವು ದರ್ಶನಕ್ಕೂ ಹೋಗೋಕ್ಕಾಗಲಿಲ್ಲ, ನಮ್ಮ ಮನೆಯವರೆಲ್ಲ ಹೋದರು. ಈಗ ರೂಮ್ ಎಲ್ಲ ತೋರ್ಸೋಕ್ಕಷ್ಟು ಟೈಮ್ ಇಲ್ಲ. ಅವರು ದರ್ಶನದಿಂದ ಬಂದಿದ್ದಾರೆ. ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಹಾಗೆ ಊಟ ಮಾಡಿಕೊಂಡು ಬಂದು ಇನ್ನು ರೆಸ್ಟ್ ಮಾಡೋದು ಅಷ್ಟೇ. ಸೊ ನಾವು ಸ್ಟೇ ಆಗಿದ್ದಂಥ ಹೋಮ್ ಸ್ಟೇ ಇದು. ಚೆನ್ನಾಗಿದೆ ಇದು ಒಂಥರ. ಮತ್ತು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ದು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ, ಇಲ್ಲಿ ನೀವು ನೋಡ್ಬೋದು. ಸೊ ಇದಾಗಿತ್ತು ನಮ್ಮ ಟ್ರಿಪ್ನ ಡೇ 1 ಬ್ಲಾಗ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಕಂಟಿನ್ಯೂಷನ್ ಬ್ಲಾಗಲ್ಲಿ.